ಮಾರ್ಚ್ 8ಕ್ಕೆ ಹುಮ್ನಾಬಾದ್ನಲ್ಲಿ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ನಗರದಲ್ಲಿ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾ ಅಧ್ಯಕ್ಷೆ ಸಾರಿಕಾ ಎಸ್ ಗಂಗಾ, ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ವತಿಯಿಂದ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಾರ್ಚ್ 8ರಂದು ಜಿಲ್ಲಾ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮಹನೀಯರು, ಕಾರ್ಯಕ್ರಮದ ವೈಶಿಷ್ಟ್ಯ, ಮಹಿಳಾ ರತ್ನ ಪ್ರಶಸ್ತಿ ಪ್ರದಾನ ಸೇರಿದಂತೆ ಒಟ್ಟಾರೆ ಕಾರ್ಯಕ್ರಮದ ಕುರಿತು ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾ ಅಧ್ಯಕ್ಷರೂ ಆಗಿರುವ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾರಿಕಾ ಎಸ್ ಗಂಗಾ ಅವರು ಶುಕ್ರವಾರ ರಾತ್ರಿ 9ಕ್ಕೆ ಎಳೆ ಎಳೆಯಾಗಿ ಬಿಚ್ಚಿಟ್ಟರು. ನಮಸ್ಕಾರ ಬಂಧುಗಳೇ, ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಒಂದು ವಿಶೇಷವಾದ ಮಾಹಿತಿಯನ್ನು ಹೊತ್ತು ತಮ್ಮೆದುರಿಗೆ ಬಂದಿದ್ದೇನೆ. ಈ ತಿಂಗಳು ತಮಗೆಲ್ಲ ತಿಳಿದ ಹಾಗೆ ಮಾರ್ಚ್ ತಿಂಗಳು. ಮಾರ್ಚ್ ಫಾರ್ ಮ ಅಂದರೆ ಮಹಿಳೆ. ಈ ಮಾರ್ಚ್ನಲ್ಲಿ 8 ತಾರೀಕಿಗೆ ಪ್ರತಿ ವರ್ಷ ಭಾರತ ಅಷ್ಟೇ ಅಲ್ಲ ವಿಶ್ವಾದ್ಯಂತ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ. ನಾವು ಕೂಡ ಅಂದರೆ ನಮ್ಮ ಹೆಮ್ಮೆಯ ಸಂಘ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಿಜಿಸ್ಟರ್ಡ್ ರಾಜ್ಯ ಘಟಕ ಧಾರವಾಡ, ಜಿಲ್ಲಾ ಘಟಕ ಬೀದರ್ನ ವತಿಯಿಂದ ನಮ್ಮ ಹೆಮ್ಮೆಯ ನಾಯಕಿಯಾದಂತಹ ಡಾಕ್ಟರ್ ಲತಾ ಎಸ್ ಮುಳ್ಳೂರಿಯವರ ನಿರ್ದೇಶನ ಹಾಗೂ ಮಾರ್ಗದರ್ಶನದಂತೆ ನಾವು ಜಿಲ್ಲಾ ಮಟ್ಟದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮತ್ತು ಜಿಲ್ಲೆಯ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಸಾಧಕಿಯರಿಗೆ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಿದ್ದೇವೆ ಬಂಧುಗಳೇ. ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ಹುಮ್ನಾಬಾದ್ ತಾಲೂಕಿನ ಸಮರ್ಥ ಹಾಗೂ ಕ್ರಿಯಾಶೀಲ ದಂಡಾಧಿಕಾರಿಯಾದಂತಹ ಅಂಜುಮ್ ತಬಸ್ಸುಮ್ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿಯಾದ ಇನ್ನೋರ್ವ ಸಮರ್ಥ ನಾಯಕತ್ವವನ್ನು ಹೊಂದಿರುವಂತಹ ಹುಮ್ನಾಬಾದ್ ತಾಲೂಕಾ ಪಂಚಾಯತ್ನ CEO ಮೇಡಮ್ ಆಗಿರುವಂತಹ ದೀಪಿಕಾ ನಾಯ್ಕರ್ ಮೇಡಮ್ ಅವರು ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ. ಹಾಗೆಯೇ ನಮ್ಮ ಭಾಗದ ಹೆಮ್ಮೆಯ ಸಾಹಿತಿಗಳಾದಂತಹ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಮೇಡಮ್ ಅವರು ವೃತ್ತಿ, ಪ್ರವೃತ್ತಿ ಹಾಗೂ ಕುಟುಂಬವನ್ನು ಯಾವ ರೀತಿ ಸಮದೂಗಿಸ್ಕೊಂಡು ಹೋಗಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೊಳ್ಬೇಕು ಎನ್ನುವಂತಹ ಒಂದು ವಿಶಿಷ್ಟ ಟಾಪಿಕ್ನೊಂದಿಗೆ ನಮ್ಮೆಲ್ಲ ಮಹಿಳಾ ಮಣಿಗಳಿಗೆ ಒಂದು ಉಪನ್ಯಾಸದ ಸವಿಯನ್ನು ಉಣಬಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ವೇದಿಕೆಯ ಮೇಲೆ ನಮ್ಮ ಸಂಘಟನೆಯ ಹಾಗೂ ವಿವಿಧ ಇಲಾಖೆಯ ತಾಲೂಕು ಹಂತದ ಎಲ್ಲ ಅಧಿಕಾರಿಗಳು ಕೂಡ ರಾರಾಜಿಸ್ತಾ ಇರ್ತಾರೆ. ಎಕ್ಸ್ಕ್ಲೂಸಿವ್ಲಿ ಈ ವೇದಿಕೆ ಓನ್ಲಿ ಫಾರ್ ಲೇಡೀಸ್ ಎನ್ನುವಂಥದ್ದು ಈ ಸಲದ ಒಂದು ವಿಶೇಷತೆ. ಅದರ ಜೊತೆಗೆ 10 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತರ ಬೀದರ್ ಜಿಲ್ಲೆಯ 10 ಮಹಿಳಾ ಮಣಿಗಳಿಗೆ ನಾವು ಜಿಲ್ಲಾ ಮಟ್ಟದ ಒಂದು ಮಹಿಳಾ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ವರ್ಷ ನಡೆದಂತಹ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಜಿಲ್ಲಾ ಹಂತದಲ್ಲಿ ಭಾಗವಹಿಸಿ ವಿಜೇತರಾಗಿ ರಾಜ್ಯ ಹಂತದಲ್ಲಿ ವಿಜೇತರಾಗಿ ರಾಷ್ಟ್ರ ಹಂತದವರೆಗೆ ತಲುಪಿ ಅಲ್ಲಿ ತಮ್ಮ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರದರ್ಶನ ತೋರಿದಿರುವಂತಹ ಎಲ್ಲ ನ್ಯಾಷನಲ್ ಲೆವೆಲ್ಗೆ ಹೋಗಿರುವಂತಹ ಕ್ರೀಡಾಪಟುಗಳಿಗೆ ನಾವು ವಿಶೇಷವಾದಂತಹ ಅಭಿನಂದನಾ ಸಮಾರಂಭವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಬಂಧುಗಳೇ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬನ್ನಿ, ತಮ್ಮವರನ್ನು ಕೂಡ ಕರೆತನ್ನಿ. ಈ ಕಾರ್ಯಕ್ರಮದಲ್ಲಿ ಕೇವಲ ಶಿಕ್ಷಕಿಯರಷ್ಟೇ ಅಲ್ಲ, ಎಲ್ಲ ಇಲಾಖೆಯ ಮಹಿಳಾ ಮಣಿಗಳು, ಆಮೇಲೆ ನಮ್ಮ ಸಂಘಟನೆಯ 8 ತಾಲೂಕಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಗೌರವಾಧ್ಯಕ್ಷರು, ಕೋಶಾಧ್ಯಕ್ಷರು, ಉಪಾಧ್ಯಕ್ಷರು, ಸಹ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ತಾವು ಕೂಡ ಬನ್ನಿ. ಬರುವ ಮಾರ್ಚ್ 8ರಂದು ಬೆಳಿಗ್ಗೆ 10 ಗಂಟೆಗೆ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ, ಹುಮ್ನಾಬಾದ್ನ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ನಾವೆಲ್ಲರೂ ಭೇಟಿಯಾಗೋಣ. ಆ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು.